ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಆ್ಯಂಡ್ ಅಫರ್ಮೇಷನ್ಸ್ಗಳನ್ನು ಮಾಡ್ತೀರಾ, ಪಾಸಿಟಿವ್ ಮ್ಯಾನಿಫೆಸ್ಟೇಷನನ್ನು ಮಾಡ್ತೀರಾ. ಬಟ್ ಆದರೆ ಎಲ್ಲೋ ಒಂದು ಕಡೆ ಹಣದ ವಿಚಾರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅದು ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿರ್ಬೋದು. ಸೊ ಕಾರಣ ಏನು ಅಂತ ಅಂದರೆ, ಇಲ್ಲಿ ನೀವು ನೋಯಿಂಗ್ಲಿ ಅಂದರೆ ಕಾನ್ಷಿಯಸ್ ಆಗಿ ನೀವು ಎಲ್ಲ ಥರದಾದಂತಹ ಟೆಕ್ನಿಕ್ಸ್ಗಳನ್ನು ಮಾಡ್ತಾ ಇದ್ದೀರಾ. ಬಟ್ ಆದರೆ ಅನ್ನೋಯಿಂಗ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣ ಅಂತ ಅನ್ನೋದು ಬೇಡ ಅಂತ ಹೇಳಿಬಿಟ್ಟು ಸಿಗ್ನಲನ್ನು ಪಾಸ್ ಮಾಡ್ತಾ ಇರ್ತೀರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ 5 ಹ್ಯಾಬಿಟ್ಸ್ ನಿಮಗೆ ಶಾಕ್ ಆಗ್ಬೋದು. ಸೊ ಎಷ್ಟು ಹ್ಯಾಬಿಟ್ಸ್ ನಿಮ್ಮ ಒಂದು ಮನಿ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡ್ತಾ ಇದೆ ಅನ್ನೋಯಿಂಗ್ಲಿ ಅಂತ. ಸೊ ನಾನು ಹ್ಯಾಬಿಟ್ಸನ್ನು ಹೇಳ್ತಾ ಹೋಗ್ತೀನಿ, ಕೌಂಟ್ ಮಾಡಿ ನಿಮ್ಮಲ್ಲಿ ಎಷ್ಟು ಹ್ಯಾಬಿಟ್ಸ್ ನೀವೇನೇ ಅಫರ್ಮೇಷನ್ಸ್ ಮಾಡಿದರೂ ಕೂಡ, ಮ್ಯಾನಿಫೆಸ್ಟೇಷನ್ ಮಾಡಿದರೂ ಕೂಡ ಯಾಕೆ ಇದು ಆಗ್ತಾ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಆ್ಯಂಡ್ ಹೇಗೆ ನಮ್ಮ ಒಂದು ಎನರ್ಜಿಯನ್ನು ಹೇಗೆ ಅಪ್ಲಿಫ್ಟ್ಮೆಂಟ್ ಮಾಡೋದು ಡೇ ಟು ಡೇ ಲೈಫಲ್ಲಿ ಅಂತ ಅನ್ನೋದು ಈ ಒಂದು ಚಾನಲ್ನಲ್ಲಿ ಇರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಚಾನಲ್ನ ಮಾಹಿತಿ ಇನ್ನಷ್ಟು ಬೇಕು, ನಾನು ಇದನ್ನು ಕಲಿಬೇಕು ಅಂತ ಅನ್ನೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಮೊದಲ ಒಂದು ಹ್ಯಾಬಿಟನ್ನು ನೋಡೋಣ. ಸೊ ಮೊದಲ ಹ್ಯಾಬಿಟ್, ಪ್ರತಿದಿನ ನೀವು ಹಣದ ಬಗ್ಗೆ, ಮನಿ ಬಗ್ಗೆ ನೆಗೆಟಿವ್ ವರ್ಡ್ಸ್ಗಳನ್ನು ಅನ್ನೋಯಿಂಗ್ಲಿ ನೀವು ಹೇಳ್ತಾ ಇರ್ತೀರ. ಸೊ ಅಲ್ಲಿ ಪಾಸಿಟಿವ್ ಅಫರ್ಮೇಷನ್ಸನ್ನು ಮಾಡ್ತಾ ಇರ್ತೀರ. ಬಟ್ ಆದರೆ ಡೇ ಟು ಡೇ ಲೈಫಲ್ಲಿ ಕಾನ್ಷಿಯಸ್ ಆಗಿ ಇಷ್ಟೊಂದು ಖರ್ಚು ಜಾಸ್ತಿ ಆಗಿಬಿಟ್ಟಿದೆ, ಸ್ಯಾಲ್ರಿ ಕಡಿಮೆ ಇದೆ, ನಮ್ಮ ಖರ್ಚುಗಳು ಜಾಸ್ತಿ ಇದೆ, ನನಗೆ ಲೋನ್ ಜಾಸ್ತಿ ಇದೆ, ಬಟ್ ಆದರೆ ಸ್ಯಾಲ್ರಿ ಅಂತ ಅನ್ನೋದು ಕಡಿಮೆ ಬರುತ್ತೆ. ಈ ಥರದಾದಂತಹ ನೆಗೆಟಿವಿಟಿಯನ್ನು ನಾವು ಮೀನ್ಸ್ ಮಾತಾಡ್ತಾ ಹೋಗ್ತೀವಿ ಆ್ಯಂಡ್ ಅದು ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಇನ್ನೂ ಕೆಲವೊಬ್ಬರು ಎಷ್ಟು ಕ್ಯಾಶುವಲ್ ಆಗಿ ಹೇಳ್ತಾರೆ ಅಂದರೆ ವಿಪರೀತ ಆಗಿಬಿಟ್ಟಿದೆ ಈ ಒಂದು ಜೀವನದಲ್ಲಿ, ಕಲಿಯುಗದಲ್ಲಿ ಹಣ ಅಂತ ಅಂದರೆ ಅಷ್ಟೊಂದು ಕಷ್ಟ ಆ್ಯಂಡ್ ಕ್ಯಾಶುವಲ್ ಆಗಿ ಅದನ್ನು ಮಾತಾಡ್ತಾ ಹೋಗೋದನ್ನು ನಾವು ಎವ್ರಿ ಡೇ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಆ ಹ್ಯಾಬಿಟ್ ಏನಾದರೂ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಅದರಿಂದ ನೀವು ಆ ಒಂದು ಹ್ಯಾಬಿಟ್ಟಿಂದ ನೀವು ಹೊರಗೆ ಬರಲೇಬೇಕು. ಸೊ ಎಕ್ಸಾಂಪಲ್ ಆಗಿ ಇದರಿಂದ ಹೇಗೆ ಹೊರಗೆ ಬರೋದು ಅಂತ ಅಂದರೆ, ನೀವು ಆದಷ್ಟು ಪಾಸಿಟಿವ್ ಆಗಿ ಮಾತನಾಡೋದನ್ನು ಕಲಿಬೇಕಾಗುತ್ತೆ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನೀವು ಯಾವುದ್ರ ಬಗ್ಗೆ ಜಾಸ್ತಿ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರೋ ಅದ್ರ ಕಡೆಯೇ ಗಮನ ಹೋಗುತ್ತೆ ಆ್ಯಂಡ್ ಅದೇ ಥರದಾದಂತಹ ಎನರ್ಜಿಯನ್ನು ಪಿಕಪ್ ಮಾಡಿ ನಮ್ಮ ಒಂದು ಲೈಫಲ್ಲಿ ತೊಗೊಂಡು ಬರುತ್ತೆ ಅಂತ ಅನ್ನೋದನ್ನು. ಸೊ ಹೆದರಿಕೆ, ಸ್ಕೇರಿಸಿಟಿ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಹಣ ಖರ್ಚಾಗೋದ್ರ ಬಗ್ಗೆನೇ ಜಾಸ್ತಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದೇ ರೀತಿಯಾದಂತಹ ಲೈಫಲ್ಲೂ ಕೂಡ ಆ ಎನರ್ಜಿ ಬಂದುಬಿಟ್ಟು ನಮಗೆ ಸುತ್ತುವರಿಯುತ್ತೆ. ಸೊ ಹಾಗಾಗಿ ಈ ಒಂದು ಹ್ಯಾಬಿಟನ್ನು ನೀವು ಬ್ರೇಕ್ ಮಾಡಬೇಕು ಅಂತಂದರೆ ಒಂದು ಸಿಂಪಲ್ ಆಗಿರುವಂತಹ ಒಂದು ರೆಮಿಡಿ ಏನು ಅಂತಂದರೆ ಗ್ರ್ಯಾಟಿಟ್ಯೂಡನ್ನು ಬರೆಯುವಂಥದ್ದು. ಸೊ ನಿಮ್ಮಲ್ಲಿರುವಂತಹ ಎಲ್ಲ ವಿಚಾರಗಳಿಗೆ ಥ್ಯಾಂಕ್ ಯು ಅಂತ ಅನ್ನೋದನ್ನು ಬರೆಯೋದನ್ನು ಕಲೀರಿ. ಎರಡನೇ ಹ್ಯಾಬಿಟ್ ಏನು ಅಂತ ಅಂದರೆ, ನಾವು ಯಾವಾಗಾದರೂ ಸ್ಪೆಂಡ್ ಮಾಡಬೇಕಾದ್ರೆ, ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಭಯದಿಂದ ಖರ್ಚು ಮಾಡ್ತಾ ಇರ್ತೀವಿ. ಸೊ ಎಕ್ಸಾಂಪಲ್ಲಾಗಿ ಹೇಳೋದಾದರೆ, ಏನೋ ಒಂದು ಸಾಮಾನು ತೊಗೊಂಡು ಬಂದಿರ್ತೀವಿ, ಏನೋ ಒಂದು ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ತೊಗೊಂಡು ಬಂದಿರ್ತೀವಿ, ಓಕೆನಾ. ಸೊ ಅದನ್ನು ತೊಗೊಂಡು ಆಗಿದ ಮೇಲೆ ನಾವು ಅದಕ್ಕೆ ಗ್ರ್ಯಾಟಿಟ್ಯೂಡನ್ನು ತೋರಿಸೋದಿಲ್ಲ. ಅದ್ರ ಬದಲು ನಾವು ಏನು ಹೇಳ್ತೀವಿ ಅಂತ ಅಂದರೆ, ಅಯ್ಯೋ ತುಂಬಾ ಖರ್ಚು ಮಾಡ್ಕೊಂಡ್ಬಿಟ್ಟೆ, ಎಲ್ಲೋ ಒಂದು ಕಡೆ ಜಾಸ್ತಿ ಅಮೌಂಟನ್ನು ನಾನು ನನ್ನ ಒಂದು ವಸ್ತುವಿಗೆ ನಾನು ಜಾಸ್ತಿ ಅಮೌಂಟನ್ನು ಕೊಟ್ಬಿಟ್ಟೆ ಅಂತ ಅನ್ನೋದು ಎಲ್ಲೋ ಒಂದು ಕಡೆ ಗಿಲ್ಟ್ ಫೀಲಿಂಗನ್ನು ಮಾಡ್ಕೊತಾ ಇರ್ತೀವಿ. ಸೊ ಮೈಂಡಲ್ಲಿ ಏನು ಮೆಸೇಜನ್ನು ಕಳಿಸ್ತಾ ಇದ್ದೀರಾ ನೀವು, ಓಕೆ ಮನಿ ಅಂತ ಅಂದರೆ ಪೇನು, ಮನಿ ಅಂತ ಅಂದರೆ ಡೇಂಜರ್. ಸೊ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಇದನ್ನು ಪಿಕ್ ಮಾಡುತ್ತೆ ಆ್ಯಂಡ್ ನಿಮಗೆ ಅದೇ ಥರದಾದಂತಹ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಮನಿ ಅಂತ ಅಂದರೆ ಡೇಂಜರು, ಪೇನು ಅಂತ ನೀವು ಸಿಗ್ನಲ್ ಕಳಿಸ್ತಾ ಇರಬೇಕಾದ್ರೆ ಆಬ್ವಿಯಸ್ಲಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಪ್ರೊಟೆಕ್ಷನ್ ಅಂದರೆ ಏನು, ಹಣ ಅಕಸ್ಮಾತ್ ಬರಲಿಲ್ಲ ಅಂದರೆ ಇವ್ರು ಆರಾಮಾಗಿರ್ತಾರೆ ಅಂತ ಅನ್ನೋದು ಪಿಕ್ ಮಾಡಿಬಿಟ್ಟು ಸೊ ಹಣ ಬರೋದನ್ನು ಅದು ಬ್ಲಾಕ್ ಮಾಡ್ತಾ ಹೋಗುತ್ತೆ. ಸೊ ಇನ್ನು ಮುಂದೆ ಹಣವನ್ನು ಖರ್ಚು ಮಾಡಬೇಕಾದ್ರೆ, ಯಾವಾಗಾದರೂ ಖರ್ಚು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಗಿಲ್ಟ್ ಫೀಲಿಂಗ್ ಬೇಡ. ಅದ್ರ ಬದಲು ನಾನು ಮಾಡ್ತಿರುವಂತಹ ಒಂದು ವಸ್ತುವನ್ನು ತಗೋಬೇಕಾದ್ರೆ ಅಥವಾ ಎಲ್ಲೋ ಒಂದು ಕಡೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅಂದಾಗ, ಸೊ ಆ ಒಂದು ಹಣ ಒಂದು ಒಳ್ಳೆಯದಕ್ಕೆ ಆಗಿ ಯೂಸ್ ಆಗ್ತಾ ಇದೆ, ಆ ಒಂದು ಹಣ ನಿಜವಾಗ್ಲೂ ಫ್ಲೋ ಆಗ್ತಾ ಇದೆ ಅನ್ನೋ ಒಂದು ಮನೋಭಾವನೆ ಇರಲಿ. ಹ್ಯಾಬಿಟ್ ನಂಬರ್ 3,
ಇದು ಕಾಮನ್ ಆಗಿ ಇರುವಂಥದ್ದು. ಸೊ ಬೇರೆಯವ್ರನ್ನ ನೋಡಿಬಿಟ್ಟು ಕಂಪೇರ್ ಮಾಡ್ಕೊಳೋವಂಥದ್ದು, ಕಂಪ್ಯಾರಿಸನ್ ಮಾಡುವಂಥದ್ದು. ಸೊ ಬೇರೆಯವ್ರಿಗೆ ಕಾರ್ ಇದೆ, ಸೊ ನನಗಿಲ್ಲ. ಸೊ ಬೇರೆಯವ್ರಿಗೆ ಮನೆ ಇದೆ, ನನಗಿಲ್ಲ. ಅವನಿಗೆ ತುಂಬ ಬೇಗ ಅಪಾರ್ಚುನಿಟೀಸ್ ಸಿಗುತ್ತೆ, ನಾನು ಎಷ್ಟೇ ಕಷ್ಟಪಟ್ರೂ ಕೂಡ ನನಗೆ ಅಪಾರ್ಚುನಿಟೀಸ್ ಅಂತ ಅನ್ನೋದು ಸಿಗೋದಿಲ್ಲ. ಅವನೇನೂ ಕೆಲಸ ಮಾಡಿಲ್ಲ, ಬಟ್ ಆದರೆ ಅವ್ನು ಮಾತ್ರ ಸಕ್ಸಸ್ ಆಗ್ತಾನೆ, ಅವನಿಗೆ ಮಾತ್ರ ಹಣ ಅಂತ ಅನ್ನೋದು ಫಾಲೋ ಆಗ್ತಾ ಇದೆ. ಬಟ್ ನಾನು ಏನೇ ಕಷ್ಟಪಟ್ಟರು, ನಾನು ಏನೇ ಕೆಲಸ ಮಾಡಿದರೂ ಕೂಡ ನನ್ನ ಒಂದು ಅಕೌಂಟಲ್ಲಿ ಹಣ ಇರಲ್ಲ. ಸೊ ಈ ರೀತಿ ನೀವು ಕಂಪ್ಯಾರಿಸನ್ ಮಾಡಿದಾಗ ನಿಮ್ಮಲ್ಲಿ ಯಾವ ಒಂದು ಭಾವನೆ ಆಗ್ತಾ ಇದೆ ಅಂತಂದರೆ ನನ್ನ ಹತ್ರ ಇಲ್ಲ ಅಂತ ಅನ್ನೋದು. ಸೊ ಯೂನಿವರ್ಸ್ ಯಾವಾಗಲೂ ಕೂಡ ನಾವು ಯಾವಾಗ ಸ್ಟ್ರೆಸ್ಫುಲ್ಲಾಗಿ ಅದನ್ನು ಎಮೋಷ್ನಲ್ ಆಗಿ ನಾವು ಹೇಳ್ತಾ ಹೋಗ್ತೀವೋ, ಸೊ ಯೂನಿವರ್ಸಲ್ ಎನರ್ಜಿ ಇಲ್ಲ ಅಂತ ಅನ್ನೋದನ್ನು ಪಿಕ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಅದೇ ರೀತಿ ಇಲ್ಲ ಥರನೇ ನಿಮಗೆ ಅಟ್ರಾಕ್ಷನ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಇವತ್ತಿನಿಂದ ಕಂಪ್ಯಾರಿಸನ್ ಮಾಡೋ ಬದಲು ಅವ್ರ ಪರ್ಸನನ್ನು, ಅಂದರೆ ಮೀನ್ಸ್ ನಿಮಗೆ ಚೆನ್ನಾಗಿ ಮುಂದೆ ಒಂದು ಶ್ರೀಮಂತರು ಕಂಡಾಗ ಅಥವಾ ನಿಮ್ಗಿನ್ನ ಚೆನ್ನಾಗಿ ಅವರು ಗ್ರೋತ್ ಆಗ್ತಾ ಇರೋದನ್ನು ಏನಾದರೂ ನಿಮ್ಮ ಒಂದು ಸರೌಂಡಿಂಗ್ಸಲ್ಲಿ ಇದ್ದಾಗ ಜಸ್ಟ್ ಅವರು ಹೇಗೆ ಮಾಡಿದರು ಅಂತ ಅನ್ನೋದನ್ನು ಇನ್ಸ್ಪಿರೇಷನನ್ನು ತೊಗೊಳ್ತಾ ಹೋಗಿ. ಆ್ಯಂಡ್ ಅಬಂಡೆಂಟ್ ಅಂತ ಅನ್ನೋ ಒಂದು ಫೀಲಿಂಗ್ ಇರಲಿ. ಸೊ ಡೋಂಟ್ ಕಂಪೇರ್ ಟು ಅದರ್ಸ್. ಸೊ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ನಿಮ್ಮನ್ನು ಲೋ ಮಾಡ್ಕೋಬೇಡಿ. ಯಾಕಂದರೆ ಆ ಒಂದು ಎನರ್ಜಿ ಪಿಕ್ಕಾಗಿ ನೀವು ಅದೇ ಸ್ಥಿತಿಗೆ ಬರುವಂತಹ ಒಂದು ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. 4ನೇ ಹ್ಯಾಬಿಟ್, ನಿಮಗೆ ಇದನ್ನು ಕೇಳಿದರೆ ತುಂಬ ತಮಾಷೆ ಅಂತ ಅನಿಸ್ಬೋದು, ಬಟ್ ಆದರೆ ಇಟ್ಸ್ ವೆರಿ ವೆರಿ ಪವರ್ಫುಲ್. ಏನು ಅಂತ ಅಂದರೆ ಹಣದ ಬಗ್ಗೆ ರೆಸ್ಪೆಕ್ಟನ್ನು ಕೊಡದೇ ಇರುವಂಥದ್ದು. ಇದು ಹೇಗೆ ಗೊತ್ತಾಗುತ್ತೆ? ನಿಮ್ಮ ಒಂದು ಪರ್ಸನ್ನು ತೆಗಿರಿ, ನಿಮ್ಮ ಒಂದು ವೆನಿಟಿ ಬ್ಯಾಗ್ಸನ್ನು ತೆಗಿರಿ, ಹೇಗೆ ನೀವು ಹಣವನ್ನು ಇಟ್ಟಿದ್ದೀರಾ ಅಂತ ನೋಡಿ. ಎಲ್ಲ ಮಡ್ಚಿ ಇಟ್ಟಿದ್ದೀರಾ, ಅದ್ರ ಜೊತೆಗೆ ಬೇರೆ ಏನೋ ಪೇಪರ್ಗಳನ್ನು, ಬಿಲ್ಗಳನ್ನು ಎಲ್ಲ ಹಾಕಿ ಮಡ್ಚಿ ಇಟ್ಟರೆ ಅಂತ ಅಂದರೆ ನೀವು ಹಣಕ್ಕೆ ಡಿಸ್ರೆಸ್ಪೆಕ್ಟನ್ನು ತೋರಿಸ್ದಂಗೆ. ಸೊ ಹಣ ಯಾವ ರೀತಿ ಇರುತ್ತೆ, ನೋಟ್ ಯಾವ ರೀತಿ ಇರುತ್ತೆ, ಸೊ ಅದೇ ರೀತಿಯೇ ಇಡಿ. ಒಂದು ಕಡೆ ಕಾಯಿನ್ಸ್ಗಳನ್ನು ಇಡಿ, ಒಂದು ಕಡೆ ಕಾರ್ಡ್ಸ್ಗಳನ್ನು, ಅಂದರೆ ಮೀನ್ಸ್ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು. ಸೊ ಅರೇಂಜ್ಮೆಂಟ್ ಆಗಿ ಕ್ಲೀನಾಗಿ ಇರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲಿ ಕ್ಲೀನ್ ಇರುತ್ತೋ ಅಲ್ಲಿ ಲಕ್ಷ್ಮಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಳೆ. ಸೊ ನಿಮ್ಮ ಒಂದು ವ್ಯಾಲೆಟ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಅಥವಾ ಗಾಡ್ರೇಜ್ ಬೀರಲ್ಲಿ ಎಲ್ಲಿ ಹಣವನ್ನು ನೀವು ಸ್ಟೋರ್ ಮಾಡ್ತೀರೋ ಆದಷ್ಟು ಕ್ಲೀನಾಗಿರಲಿ. ಎಷ್ಟೇ ಇರಲಿ, ಅದು ₹1 ಆಗಿರ್ಬೋದು, ₹100 ಆದರೂ ಆಗಿರ್ಬೋದು, ₹1000 ಆದರೂ ಆಗಿರ್ಬೋದು. ಸೊ ಇದಕ್ಕೆ ಇಲ್ಲಿ ಮನಿ ಅಂತ ಅನ್ನೋದಕ್ಕೆ ಇದು ನಾವು ಮಾಡ್ಕೊಂಡಿರುವಂಥದ್ದು. ₹1 ಅಂದರೆ ಕಡಿಮೆ ಅಥವಾ ಅಷ್ಟಂದರೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ಎನರ್ಜಿ ಲೆವೆಲಲ್ಲಿ ಎಲ್ಲರೂ ಕೂಡ ಒಂದೇ ಆಗಿರುತ್ತೆ, ಎನರ್ಜಿ ಲೆವೆಲಲ್ಲಿ ಎಲ್ಲರೂ ಕೂಡ ಈಕ್ವಲ್. ಸೊ ಹಾಗಾಗಿ ಆ ಒಂದು ಮನಿ ಎನರ್ಜಿಗೆ ನೀವು ರೆಸ್ಪೆಕ್ಟ್ ಕೊಡೋದನ್ನು ಕಲಿತಾ ಹೋಗಿ. ಆ್ಯಂಡ್ ಹಿಂದೆನೇ ನಿಮ್ಮ ಒಂದು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇವತ್ತೇ ನಿಮ್ಮ ಒಂದು ಪರ್ಸ್ ಆಗಿರ್ಬೋದು, ವ್ಯಾಲೆಟ್ ಆಗಿರ್ಬೋದು, ಅಥವಾ ನೀವು ಎಲ್ಲಿ ಮನಿಯನ್ನು ಇಡ್ತೀರೋ ಅಲ್ಲಿ ಕ್ಲೀನನ್ನು ಮಾಡಿ. ಸೊ ಯಾವಾಗ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಸೊ ಮೈಂಡ್ಸೆಟ್ಟಲ್ಲಿ ಏನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಾಗುತ್ತೆ ಅಂದರೆ ನೀವು ಅಬಂಡೆಂಟ್ಗೆ ರೆಡಿ ಆಗಿದ್ದೀರಾ ಅಂತ ಅನ್ನೋದು ಯೂನಿವರ್ಸಲ್ಲಿ ಸಿಗ್ನಲ್ ಆಗುತ್ತೆ. ಸೊ ಅಬಂಡೆಂಟನ್ನು ಈಸಿಯಾಗಿ ಸ್ವೀಕಾರ ಮಾಡ್ತೀರಾ. ಹ್ಯಾಬಿಟ್ ನಂಬರ್ 5, ಈ ಒಂದು ಹ್ಯಾಬಿಟ್ ಕಾಮನ್ ಆಗಿ ನಾವು ಮಾಡ್ತೀವಿ. ಅದೇನು ಅಂತ ಅಂದರೆ ಏನಾದರೂ ಯಾರಾದರೂ ಕೇಳಿದಾಗ ಪವರ್ಫುಲ್ಲಾಗಿ ನಾವೇ ಹೇಳ್ತೀವಿ, ನನ್ನ ಕೈಯಲ್ಲಿ ಆಗಲ್ಲ, ಐ ಕಾಂಟ್ ಅಫರ್ಡ್, ನನಗೆ ಈ ಒಂದು ಮೌಲ್ಯ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು. ಸೊ ಯೂಶ್ವಲ್ ಆಗಿ ಏನು ಹೇಳ್ತಾ ಇದ್ದೀವಿ, ನನಗೆ ಆಗಲ್ಲ ಅಂತ ಹೇಳಿಬಿಟ್ಟು ಯಾವಾಗ ನಾವು ಸೆಂಡ್ ಮಾಡ್ತೀವೋ, ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಥವಾ ಕಾನ್ಷಿಯಸ್ ಲೆವೆಲಲ್ಲಿ ಯಾವಾಗ ಸಿಗ್ನಲ್ಸ್ಗಳನ್ನು ಸೆಂಡ್ ಮಾಡ್ತೀವೋ, ಸೊ ನಿಮಗೆ ಬೇಕಾಗಿರುವಂತಹ ಅಮೌಂಟ್ ಎಷ್ಟು ಬರಬೇಕು ಅಂತ ಇರುತ್ತೋ ಅದ್ರ ರಿಲೇಟೆಡ್ ಆಗಿ ಅಪಾರ್ಚುನಿಟೀಸ್ ಬರುತ್ತೆ ಅಲ್ವಾ. ಸೊ ಇವಾಗ ನಮಗೆ ಹಣ ಬೇಕು ಅಂತಂದರೆ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು, ನಾವು ದುಡಿಬೇಕು. ಸೊ ಅಪಾರ್ಚುನಿಟೀಸ್ ಬಂದಾಗೆ ಅಲ್ವಾ ನೀವೇನಾದರೂ ದುಡಿಲಿಕ್ಕೆ ಹೋಗೋದು. ಸೊ ಸ್ಟಾರ್ಟಿಂಗಲ್ಲೇ ಯಾರಾದರೂ ಏನಾದರೂ ಅಂದ ತಕ್ಷಣ ಓಕೆ ಆಗಲ್ಲ, ನನಗೆ ನಮ್ಮ ಕೈಯಲ್ಲಿ ಆಗಲ್ಲ ಇದು ಅಂತ ಅನ್ನೋ ಬದಲು ಓಕೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ನೀವು ಒಂದು ವರ್ಡನ್ನು ಮಾಡಿ ನೋಡಿ. ಸೊ ನಿಮ್ಮಲ್ಲಿ ಎಷ್ಟು ಪಾಸಿಬಿಲಿಟೀಸನ್ನು ಓಪನ್ ಆಗುತ್ತೆ ಆ್ಯಂಡ್ ಎಷ್ಟು ಅಪಾರ್ಚುನಿಟೀಸ್ ಅಂತ ಅನ್ನೋದು ಓಪನ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಆಗುತ್ತೆ ಅಂತ ಅಂದಾಗ ಮಾತ್ರ ನಮಗೆ ಸಲ್ಯೂಷನ್ಗೆ ದಾರಿ ಸಿಗುವಂಥದ್ದು. ಆಗಲ್ಲ ಅಂತ ಅಂದರೆ ಎಲ್ಲದೂ ಕೂಡ ಆಗೋದಿಲ್ಲ. ಸೊ ಆಗುತ್ತೆ ಅಂತ ಅನ್ನೋ ಒಂದು ಪವರ್ಫುಲ್ ವರ್ಡನ್ನು ಆದಷ್ಟು ಯೂಸ್ ಮಾಡ್ತಾ ಹೋಗಿ ನಿಮ್ಮ ಒಂದು ಲೈಫಲ್ಲಿ ಟ್ರಾನ್ಸ್ಫರ್ಮೇಷನನ್ನು ತೊಗೊಂಡು ಬನ್ನಿ. ಎಲ್ಲ ಹ್ಯಾಬಿಟ್ಸನ್ನು ತಿಳ್ಕೊಂಡಿದ್ದಾಯಿತು. ಸೊ ವಾಟ್ ನೆಕ್ಸ್ಟ್, ಹೇಗೆ ಮಾಡಬೇಕು ಈ ಹ್ಯಾಬಿಟ್ಸನ್ನು, ಬ್ಯಾಡ್ ಹ್ಯಾಬಿಟ್ಸಿಂದ ಗುಡ್ ಹ್ಯಾಬಿಟ್ಸಿಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಪ್ರತಿದಿನ 21 ಸರಿ ಅಥವಾ 108 ಸತಿ ನೀವು ಮನೆಯ ಒಂದು
ಅಬೆಂಡೆನ್ಸ್ಗೆ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಅಬೆಂಡೆನ್ಸ್ ನಮ್ಮ ಹತ್ರ ಬರಬೇಕು ಅಂತ ಅಂದರೆ ಮಿನಿ ಹೀಲಿಂಗ್ ಅಂದರೆ ಸಣ್ಣದಾಗಿರುವಂತಹ ಒಂದು ಹೀಲಿಂಗನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇನು ಅಂತ ಅಂದರೆ, ದಿನಕ್ಕೆ ಯಾವುದಾದ್ರೂ ಟೈಮಲ್ಲಿ ನಿಮಗೆ ಬೆಳಗ್ಗೆ ಅನಿಸಿದರೆ ಬೆಳಗ್ಗೆ ಮಾಡಿ, ರಾತ್ರಿ ಅನಿಸಿದರೆ ರಾತ್ರಿ ಮಾಡಿ, ಸಂಜೆ ಮಾಡಬೇಕು ಅಂತ ಅಂದರೆ ಸಂಜೆನೂ ಮಾಡ್ಬೋದು. ಸೊ ನಿಮ್ಮ ಒಂದು ಫ್ರೀ ಟೈಮಲ್ಲಿ ಈ ಒಂದು ಪವರ್ಫುಲ್ ಆಗಿರುವಂತಹ 4 ಲೈನ್ಗಳನ್ನು 21 ಸರಿ ಅಥವಾ 108 ಸರಿನ ನೀವು ಹೇಳ್ಬೋದು. ಅದೇನು ಅಂತಂದರೆ, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮಿ ಮನಿ, ಐ ಲವ್ ಯು ಮನಿ, ಐ ಥ್ಯಾಂಕ್ ಯು ಮನಿ. ಸೊ ಈ ರೀತಿ ಸುಮ್ಮನೆ ಹೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಪಟ ಅಂತ ಹೇಳಿ ಬಿಡೋಕ್ಕೋಗ್ಬಿಡಿ. ಸ್ವಲ್ಪ ಫೀಲಿಂಗ್ ಹಾಕಿ, ಎಮೋಷ್ನಲ್ ಆಗಿ ಫೀಲಿಂಗನ್ನು, ಹ್ಯಾಪಿ ಫೀಲಿಂಗನ್ನು ಇಟ್ಕೊಂಡು ಈ ಒಂದು 4 ಲೈನ್ಗಳನ್ನು ಹೇಳ್ತಾ ಹೋಗಿ. ಆಮೇಲೆ ಬದಲಾವಣೆಗಳನ್ನು ನೀವೇ ಹೇಳ್ತೀರಾ. ಸೊ ನಾನಂತೂ ಹೇಳೋ ಅವಶ್ಯಕತೆಯೇ ಇರೋದಿಲ್ಲ. ಆ್ಯಂಡ್ ಈ ಒಂದು ಹ್ಯಾಬಿಟ್ಸ್, ನಿಮ್ಮಲ್ಲಿ 5 ಹ್ಯಾಬಿಟ್ಸನ್ನು ಹೇಳಿದೆ, 5 ಹ್ಯಾಬಿಟ್ಸನ್ನು ಹೇಳಿದ್ದೀನಿ. ಸೊ ನಿಮ್ಮಲ್ಲಿ ಎಷ್ಟು ಹ್ಯಾಬಿಟ್ಸ್, ಹೌದು ನಮ್ಮಲ್ಲೂ ಕೂಡ ಇದು ಇದೆ ಅಂತ ಹೇಳಿಬಿಟ್ಟು ಎಷ್ಟು ಹ್ಯಾಬಿಟ್ಸನ್ನು ನೀವು ಕೌಂಟ್ ಮಾಡಿದ್ರಿ, ಆ್ಯಂಡ್ ನಿಮ್ಮ ಒಂದು ಎಷ್ಟನೇ ಹ್ಯಾಬಿಟು ತುಂಬಾ ನಿಮಗೆ ಕನೆಕ್ಟ್ ಆಯಿತು ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದೇ ರೀತಿ ಮನಿ ಬ್ಲಾಕೇಜಸನ್ನು ಈಸಿಯಾಗಿ ರಿಮೂವ್ ಮಾಡಬೇಕು, ನಮ್ಮ ಒಂದು ಲೈಫನ್ನು ಅಬೆಂಡೆಂಟಾಗಿ ಆಗಬೇಕು ಅಂತ ಅಂದರೆ ಬರುವಂತಹ ಒಂದು ಶನಿವಾರದಲ್ಲಿ ಫ್ರೀ ವೆಬಿನಾರ್ ಇರುತ್ತೆ. ಸೊ ಅದಕ್ಕೆ ಹೇಗೆ ಜಾಯ್ನ್ ಆಗೋದು ಅಂತ ಅನ್ನೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನೀವು ಜಾಯ್ನ್ ಆಗಬೇಕಾಗುತ್ತೆ. ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ. ಸೊ ಪ್ಲೀಸ್ ಜಾಯ್ನ್ ಆಗಿ. ಆ್ಯಂಡ್ ಎಲ್ಲ ಹ್ಯಾಬಿಟ್ಸ್ಗಳನ್ನು ನೀವು ನೋಡ್ಕೊಂಡಿದ್ದೀರಾ, ಆ್ಯಂಡ್ ಹೀಲಿಂಗನ್ನು ನೀವು ಪ್ರತಿದಿನ ಅದನ್ನು ಮಾಡ್ತಾ ಹೋಗಿ. ಸೊ ಇದರಿಂದ ಡೇ ಬೈ ಡೇ ಅಂತ ಅನ್ನೋದು ಒಂದಿನ ಪ್ರತಿದಿನ ಮಾಡ್ತಾ ಹೋದರೆ, ಸೊ ಡೇ ಬೈ ಡೇ ನಿಮಗೆ ಒಂದು ಹೀಲಿಂಗ್ ಅಂತ ಅನ್ನೋದು, ಒಂದು ಸೆಲ್ಸ್ಗಳಲ್ಲಿ ರೆಜುನೇಟ್ ಆಗುವಂಥದ್ದು, ಒಂದು ಹೊಸತನ ಅಂತ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಎಲ್ಲ ಹ್ಯಾನರಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಡಾಕ್ಟರ್ ವರ್ಣಿಕಾ ಜಿ ಎನ್.